ಸರ್ ಇವಾಗ ಹೊಸದಾಗಿ ಹಳ್ಳಿಕರು ಯತ್ನ ಮತ್ತೆ ಖರೀದಿ ಮಾಡಿದ್ರಿ ಏನಕ್ಕೋಸ್ಕರ ಖರೀದಿ ಎಂಥ ಕ್ವಶನ್ ಕೇಳ್ದಪ್ಪ. ಮಾಡಿದ್ರಲ್ಲ ಮತ್ತೆ ಓಕೆ, ಇದು ಬಂದ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ. ಇಡೀ ನಮ್ಮ ಕರ್ನಾಟಕಕ್ಕೆ ಪ್ರಪ್ರಥಮ ಜಾತ್ರೆ ಬಂದ್ಬಿಟ್ಟು ದ್ಯಾವ್ರಗುಟ್ಟ, ರಾಣಿಬೆನ್ನೂರು ಹತ್ರ ದ್ಯಾವ್ರಗುಡ್ಡ. ಅದಾದಮೇಲೆ ನಮ್ಗೆ ಇಡೀ ಮೈಸೂರು ಮಂಡ್ಯ ಭಾಗಕ್ಕೆ ಎತ್ಕಟ್ಟೋರ್ಗೆ ಆಲ್ ಓವರ್ ಕರ್ನಾಟಕಕ್ಕೆ ಫಸ್ಟ್ ಜಾತ್ರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ. ಇದು ಭಾರಿ ದೊಡ್ಡ ಜಾತ್ರೆ. ಕರ್ನಾಟಕದಲ್ಲಿ ನಡೀತಕ್ಕಂಥ ಕೆಲವು ಜಾತ್ರೆಗಳಲ್ಲಿ ಗಂಡು ಜಾತ್ರೆ ಅಂತ ಅನ್ಸ್ಕೊಂಡಿರೋದ್ರಲ್ಲಿ ಘಾಟಿ ಸುಬ್ರಹ್ಮಣ್ಯನೂ ಒಂದು. ಇದಾದಮೇಲೆ 1ನೇ ತಾರೀಕು ಚುಂಚನಕಟ್ಟೆ, ಅದು ಭಾರಿ ಜಾತ್ರೆ. ಅದಾದಮೇಲೆ ಸಪ್ಲಮ್, ದೊಡ್ಡ ಸಪ್ಲಮ್ ನಡೀತೈತೆ. ಆಮೇಲೆ ನಂದಿ ಬಸವೇಶ್ವರ ನಡೀತೈತೆ. ಇನ್ನು ಸುಮಾರು ಜಾತ್ರೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಆಮೇಲೆ ಆ ಮೇಲಿನ ಭಾಗಕ್ಕೆ ದೊಡ್ಡ ಜಾತ್ರೆ ಅಂದರೆ ಒಂದು ಬೇಬಿ ಬೆಟ್ಟ, ಆಮೇಲೆ ಮುಡುಕ್ತಾರೆ. ಇವೆಲ್ಲನೂ ಹೇಳಿದ್ದೀನಿ ನಾನು. ಚುಂಚನಕಟ್ಟೆ ಆಯಿತು, ಬೇಬಿ, ಇವೆಲ್ಲನೂ ಗಂಡು ಜಾತ್ರೆ. ಹೇಮಗಿರಿ ಅಂತಂದ್ರೆ ಅದು ಅಷ್ಟೇ ಅಪಾರ ದನ ಸೇರ್ತಕ್ಕಂಥ ಜಾತ್ರೆಗಳು. ಇವೆಲ್ಲ ಮುಗಿಸ್ಕೊಂಡು ಎಲ್ಲ ಜಾತ್ರೆಗಳು ಸೇರಿದ್ರು ಗಂಡು ಜಾತ್ರೆಗಳು ಅನ್ನೋದು ನಮ್ಮ ಕರ್ನಾಟಕ ಭಾಗದಲ್ಲಿ ಒಂದು 10 ಜಾತ್ರೆ ಅವೆ. ಅದರಲ್ಲಿ ಘಾಟಿನೂ ಒಂದು. ಆಮೇಲೆ ಕಾಲಕ್ರಮೇಣ ನೀವೇ ನೋಡ್ತಾ ಇರ್ಬೋದು, ಇವೆಲ್ಲ ಎತ್ತೇ ಸೇರ್ತಾ ಇದ್ದಿದ್ದು. ನಾವು ಇವತ್ತೇನು ಕೂತಿದ್ದೀರಿ ಹಿಂದೆ ಮುಂದೆ ಇವೆಲ್ಲ ಎತ್ತೇ ಇರ್ತಾ ಇದ್ದಿದ್ದು. ಕಾಲಕ್ರಮೇಣ ದನ ಕಟ್ಟೋರು ಕಡಿಮೆ ಆದರು, ಕಮರ್ಷಿಯಲ್ ಜಾಸ್ತಿ ಆಯಿತು. ಇವತ್ತು ಇಲ್ಲೆಲ್ಲ ಈಗ ಇಷ್ಟು ಬಿಟ್ಟವ್ರೆ, ಬರೋ ವರ್ಷಕ್ಕೆ ಇನ್ನೂ ಒಳಕ್ಕೆ ಬರ್ತದೆ ಜಾತ್ರೆ. ಯಾಕಂತಂದರೆ ಆಲ್ರೆಡಿ ಅಂಗಡಿ ಮುಂಗಟ್ಟುಗಳು ಕಟ್ಟೋದು ನಡ್ಕೊಂಡು ಬರ್ತೈತೆ. ಆಮೇಲೆ ಇಡೀ ಜಾತ್ರೆಗಳಲ್ಲಿ ಕೆಲವೊಂದು ಜಾತ್ರೆಗೆ ಮಾತ್ರನೇ ದೇವಸ್ಥಾನದ ಜಾಗ ಇರೋದು. ಅದರಲ್ಲಿ ನಮ್ಮ ಸಪ್ಲಮ್ನಲ್ಲಿ 150 ಎಕರೆ ದೇವಸ್ಥಾನದ್ದೇ ಐತೆ. ಆ ಜಾತ್ರೆ ನಾನು ಹೇಳೋದು ಇನ್ನೂ ಎಲ್ಲ ಜಾತ್ರೆಗಳು ನಡೀಲಿ, ಅಲ್ಲಿ ಅನುಕೂಲ ಚೆನ್ನಾಗೈತೆ. ಆ ಕಾರಣಕ್ಕೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಜಾತ್ರೆಗೂ ದೇವಸ್ಥಾನದ್ದು ಏನು ಮಾನ್ಯದ ಜಮೀನು ಅಂತೀರಿ, ಗೋಮಾಳಗಳಂತೀರಿ, ದಯವಿಟ್ಟು ಇದನ್ನು ಉಳಿಸ್ಬೇಕು. ಯಾರು ಯೂತ್ಸ್ ಇರ್ಬೋದು, ಮುಖಂಡರು ಇರ್ಬೋದು, ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಇವನ್ನೆಲ್ಲ ಉಳಿಸ್ಬೋದು. ಆಮೇಲೆ ಘಾಟಿ ಅಂತ ನಾವು ಹೇಳಿದ ತಕ್ಷಣ ಎಲ್ಲರ ಕಿವಿಗಳೂ ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ ಅಷ್ಟೇ. ದೇವನಹಳ್ಳಿ ಪೈಲ್ವಾನಪ್ಪನ ಅಂದ್ರೇನೇ ಘಾಟಿ ಜಾತ್ರೆ. ಯಾರು ಬೇಕಾದರೂ ಹೇಳ್ಬೋದು, ಎತ್ತು ಕಟ್ಟಿರೋರು ಏನಣ್ಣ. 3 ಲಕ್ಷಕ್ಕೆ ಎತ್ತು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾರಿದ್ದಂದರೆ ಅದು ನಮ್ಮ ದೇವನಹಳ್ಳಿ ಪೈಲ್ವಾನಪ್ಪನು, ವೆಂಕಟರಮಣಪ್ಪನು. ಅವ್ರ ಗಡಿನಲ್ಲಿ ಬೆಳೆದವ್ರೆ ನಮ್ಮ ನಾರಾಯಣ ಸಾಮಣ್ಣು. ಇವತ್ತು ಅವರು ನಾವೆಲ್ಲ ಒಂದು 20 ವರ್ಷದಿಂದ, ನಾನು ಚಿಕ್ಕ ಹುಡುಗನಾವಾಗಿಂದನೂ ನಾವು ಒಂದು ಸ್ನೇಹ ಭಾವ. ಇವಾಗ ಅಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ನಮ್ಮಲ್ಲಿ ಇಲ್ಲಿ ವ್ಯಾಪಾರಕ್ಕೆ ಕರ್ಕೊಂಬಂದು ಎತ್ತು ಮಾಡ್ತಾಯಿದ್ರೆ. ಇದು ಏನಂತಂದ್ರೆ ಅಣ್ಣ, ಜಾತಿಗೆ ಮಿಂಚಿದ್ದು, ಸಂಬಂಧಕ್ಕೆ ಮಿಂಚಿದ್ದು ದನ ಸಾಕ್ತಕ್ಕಂಥ ಸ್ನೇಹ ಭಾವ. ಯಾಕಂದರೆ ನಾವು ಎಲ್ಲೋ ಹೊರ್ತೂರು, ಎಲ್ಲೋ ಯಡಿಯೂರು, ಎಲ್ಲೋದು ಘಾಟಿ. ಇವತ್ತು ನಾವೆಲ್ಲ ಕಲಿಬೇಕಂತಂದ್ರೆ ಆ ಬಸವಣ್ಣ ದೇವ್ರೆ. ನಾನು ಹೇಳ್ತಾ ಇರ್ತೀನಿ ಸುಮಾರು ವೀಡಿಯೋಗಳಲ್ಲಿ, ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಳಶಕ್ಕೆ ಮೆರೆಸ್ತಾನೆ. ವ್ಯಾಪಾರ ಬಿಸ್ನೆಸ್ ಅಂತ ಮಾಡಿದ್ರೆ ಕಾಲನ್ನು ಲಾಳಾಗಿ ತುಳಿದು ಬಿಡ್ತಾನೆ. ಇವತ್ತು ಸುಮಾರು ಜನ ಕೋಟಿಗಳು ದುಡ್ಡಿರೋವನು ಎತ್ಕಟ್ಟಕ್ಕೆ ಆತ ಇಲ್ಲ, ಅದಕ್ಕೆ ಅವಕಾಶ ಕೊಡಿಲ್ಲ ಬಸವಣ್ಣ. ಏನಣ್ಣ, ಎಲ್ಲರ ಮನೆಗೂ ಹೋಗಿರಲ್ಲ ಬಸವಣ್ಣ. ಆಮೇಲೆ ಎತ್ತು ವ್ಯಾಪಾರ ಇವತ್ತವರೆಗೂ ನಾನು ಫೀಲ್ಡ್ಗೆ ಬಂದಾಗಿಂದ ಅಣ್ಣ ಹೋಗಿ ಬಟ್ಟೆ ಹಾಕಿ ದುಡ್ಡು ಇಕ್ಕಿದ್ದೀನಿ ಅಂದರೆ ಎತ್ತು ನನ್ನೋವೆ ಅಂತ ಮಾಡ್ಕೊಂಬಂದಿದ್ದು. ಇವತ್ತವರೆಗೂ ನಾನು ವಾಪಸ್ ಬಂದಿರೋದು ಇತಿಹಾಸದಾಗಿಲ್ಲ. ಏನಣ್ಣ, ಅದು ಬಸವಣ್ಣ ನಾನು ಕೊಟ್ಟಿರೋ ಆಶೀರ್ವಾದ. ಆಮೇಲೆ ಜನ ಅಷ್ಟೇ. ಇವತ್ತು ನೋಡ್ರಿ, ಘಾಟಿನಾಗ 100 ಜೊತೆ ಎತ್ತು ಮಾಡಿರ್ಬೋದು. ಇವತ್ತು ಬತ್ತಿಲಿಂಗಣ್ಣ ಚಪರದಾಗಿರೋ ಜನ ನೀವೇ ಹೇಳಬೇಕು. ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು. ಇವಾಗ ಇಲ್ಲಿಂದ ನಾನು ಘಾಟಿನಾಗ ಒಂದು ರೂಢಿ ಏನಂತಂದರೆ, ಇಲ್ಲಿ ಎತ್ತಾಕೊಂಡ್ರೆ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು, ನಾನು ಈ ಘಾಟಿನಾಗ ಕಡಿಮೆ ಎತ್ತಾಕೊಂಡಿರೋದು. ಕಡಿಮೆ ಅಂದರೆ ಕಡಿಮೆನೇ. ಈ ಸಲ ನಾನು ಮನ್ಸಿಗೆ ಬಂದು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎತ್ತಿಡ್ಕೊಂಡು ಹೋಗ್ಬೇಕು ಅಂತ. ಅದು ನಾನು ಯಾವ ಚಪ್ರದಾಗೂ ಕೂತ್ಕೊಂಡಿಲ್ಲ, ಎತ್ತು ಬಿಡಿಸಿದ್ದೀನಿ. 3-4 ಜೋಡಿ ಎತ್ತು ಬಿಡಿಸ್ರಿ. ವ್ಯಾಪಾರ ಕೂತಿದ್ದಿಲ್ಲೇ ನಮ್ಮ ಗೌರವ ಕೊಟ್ಟು ಇವತ್ತು ನಮ್ಗೆ ಎತ್ತು ಕೊಟ್ಟವ್ರೆ ಬತ್ತಿಲಿಂಗಣ್ಣವರು. ನಮ್ಮ ವ್ಯಾಪಾರ ಮಾಡಿಕೊಟ್ಟಿರೋದು ನಮ್ಮ ನಾರಾಯಣ ಸಾಮಣ್ಣವರು. ಆಮೇಲೆ ನಮ್ಮ ಇವ್ರದ್ದು ಹೇಳ್ಬೇಕು, ಏನು ನಮ್ಮ ಶಿವಣ್ಣ ಅಲ್ಲಗಳು ಇಲ್ದಿರಾನೇನೆ ಬೊಲೆ ಪೈಪಟ್ಟಿ ಮಾಡಿದ್ರು. ಅಲ್ಲ ಇರ್ಲಿ, ಇದು ರೈತರದ್ದು ಒಂದು ಇದು ಏನು ಮಾಡೋಕ್ಕಾಗಲ್ಲ. ಏನಂತಂದ್ರೆ ನಿಜ ನಿಜ. ಆ ಕಾರಣಕ್ಕೆ ಎಲ್ಲ ಸಂಬಂಧಗಳಿಗೆ ಮಿಂಚಿದ ಸಂಬಂಧ ಬೆರೆಸ್ಕೊಡ್ತಕ್ಕಂಥದ್ದು ಬಸವಣ್ಣ ದೇವರು. ಆ ಕಾರಣಕ್ಕೆ ಇದ್ರನ್ನ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ನಮ್ಮ ಕೈ ಎತ್ಕೊಟ್ಟವ್ರೆ ಅಣ್ಣವರು. ಇವತ್ತು ಅವ್ರ ಚಪ್ರದಲ್ಲಿ ನಾವು ಎತ್ತಾಕೊಂಡಿದ್ದೀರಿ. ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ವೀಡಿಯೋಗಳಲ್ಲಿ 10 ಲಕ್ಷ ಅಂತ ಹೇಳ್ತಾರೆ. 10 ಲಕ್ಷಕ್ಕೆ ಎತ್ತು ಯಾರೂ ಮಾರಲ್ಲ. ದಯವಿಟ್ಟು ಇದೊಂದು ಯೋಚನೆ ಮಾಡಿರಿ, ಭಯ ಬಿದ್ದು ಹೋಗ್ಬೇಡ್ರಿ. ಕುತ್ಕೊಂಡು ಧೈರ್ಯವಾಗಿ ಕುತ್ಕೊಂಡು, ಧೈರ್ಯ ಸಾಹಸೆ ಲಕ್ಷ್ಮಿ, ಕುತ್ಕೊಂಡು ವ್ಯಾಪಾರ ಮಾಡಿ ಕೇಳ್ಕೊಳ್ರಿ. ಇದೇನಿಲ್ಲ. ಏನಣ್ಣ ಹೇಳೋದು, ಮತ್ತೆ 10 ಲಕ್ಷ ಹೇಳಿದ ತಕ್ಷಣ 10 ಲಕ್ಷಕ್ಕೆ ಯಾರು ಮಾರಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ಹೇಳೋ ರೇಟ್ಗಳಿಗೇನೆ ಭಯ ಬಿದ್ದಯ್ಯಪ್ಪ ನಮ್ಗೆ ಯಾಕೆ ಬೇಕು ಅಂತ ಹೋಗ್ಬಿಡ್ತಾರೆ.
ಇವಾಗ ಅಣ್ಣವ್ರು ನಮ್ಗೆ ಕೇಳಿದ್ದು ಬಂದ್ಬಿಟ್ಟು ಅಲ್ಲಲ್ಲ ಇದು ಸಹಜ ಇದು. ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಇದು ನಡೀತಾ ಐತೆ. ವ್ಯಾಪಾರ ಎಷ್ಟನ ಹೇಳ್ಬೋದು, ವ್ಯಾಪಾರ ಎಷ್ಟನ ಕೇಳ್ಬೋದು, ಬಗೆ ಹರಿಸೋದೈತಲ್ಲ. ಇವಾಗ ನೋಡ್ರಿ, ಇವರು ಎತ್ತೋ ನಾನು ತಗೊಂಡಿರೋರು, ನಾವೇನು ಮಾತಾಡಿಲ್ಲ, ವಿಡಿಯೋ ಪೂರ್ತಿ ನೋಡ್ರಿ. ಬಗೆಹರಿಸೋದ್ರಿಂದನೇ ಎತ್ತು ಮುಗಿಯೋದು. ಯಾಕಂತಂದರೆ ಒಂದು ಹೆಣ್ಣು ಕೊಡಬೇಕಾದ್ರೆ, ಒಂದು ದನ ತೆಗಿಬೇಕಾದ್ರೆ ಮಧ್ಯಸ್ಥಿಕೆ ಇಲ್ಲಿದ್ದು ಏನೂ ನಡೆಯಲ್ಲ. ಆ ಕಾರಣಕ್ಕೆ ಕೆಲವೊಬ್ಬರು ಈ ಚೀಪಾಗಿ ದಳ್ಳಾಳಿಗಳು ಅದು ಇದು ಅಂತಾರೆ. ದಳ್ಳಾಳಿಗಳು ಯಾರೂ ಇಲ್ಲ. ದಳ್ಳಾಳಿ ಅನ್ನೋರು ದುಡ್ಡು ತಗೊಂಡು ಮಾಡೋದು. ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಓರಿ ಕಟ್ಟೋರು ಕೆಲವೊಬ್ಬರೆಲ್ಲ. ನಾನು ಇವತ್ತು ಎಷ್ಟೋ ಓರಿ ತಗೊಡ್ಸಿದ್ದೀನಿ, ರೂಪಾಯಿ ಎಲ್ಲೂ ತಗೊಂಡಿಲ್ಲ. ನಮ್ಮ ಅಣ್ಣವರು ಅಷ್ಟೇ, ಯಾರೂ ಅಷ್ಟೇ. ಇಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಅದೊಂದು ಇದಾಕ್ಬಿಡ್ಬೇಡ್ರಿ, ಬ್ರೋಕರು ಇಲ್ಲಣ್ಣ. ಅದಕ್ಕೆ ಬ್ರೋಕರ್ ಅಂತಾನೆ ಲೆಕ್ಕಕ್ಕೆ ಹೇಳ್ತಾರೆ. ಅಲ್ಲಲ್ಲ ಈಗ ನೀವು ಹೇಳ್ತಾ ಇರೋದ್ ಲೆಕ್ಕಕ್ಕೆ ಯಾವ ಲೆಕ್ಕ ಇಲ್ಲ. ಅಲ್ಲ ಈ ಪದ ಜಾಸ್ತಿ ಬಳಕೆ ಆಗುತ್ತೆ. ನಮ್ಮ ಬ್ರೋಕರ್ ಎಲ್ಲ ದಳ್ಳಾಳಿ ಅಂತಿದ್ರು. ಅಲ್ಲ ಇವೆರಡೂ ಇಲ್ಲ ಅನ್ವಯಿಸಲ್ಲ. ಅದು ಯಾಕ ಅಂತಾರೆ, ದಳ್ಳಾಳಿ ಅಂದ್ರೆ ಯಾವ್ದು ಗೊತ್ತಣ್ಣ? ಅಲ್ಲ ದಳ್ಳಾಳಿ ಬ್ರೋಕರ್ ಅಂದ್ರೆ ಯಾವ್ದು ಅಂತಂದ್ರೆ, ಒಂದು ಎತ್ತನಾಗ್ಲಿ ಒಂದು ಕೋಳಿ ಮರಿನಾಗ್ಲಿ ವ್ಯಾಪಾರ ಮಾಡಿದಾಗ ಅದಕ್ಕೆ ಇಷ್ಟಾತು ದುಡ್ಡು ತಗೊಂತಾರೆ ಅವರು. ಅದು ಅವ್ರನ್ನ ಅನ್ಲಿ. ಇದು ಪ್ರೀತಿ ವಿಶ್ವಾಸಕ್ಕೆ ಇವಾಗ ಇವ್ರಕ ಮಾಡಕ್ ಕೆಲಸ ಇಲ್ದಿರ ಬಂದು ಕೂತಿಲ್ಲ. ನಮ್ಮ ಮೇಲಿರೋ ಗೌರವಕ್ಕೆ, ದನದ ಮೇಲಿರೋ ಪ್ರೀತಿಗೆ ಬಂದು ಕೂತ್ಕೊಂಡು ನಮ್ಗೆ ಬಗೆಹರಿಸ್ಕೊಟ್ರು. ಅರ್ಥ ಮಾಡ್ರಿ. ಇವಾಗ ಇವ್ರ ಕಡೆಯಿಂದ ಶ್ರೀರಾಮಣ್ಣ ಬಂದ್ರೆ, ನನ್ನ ಕಡೆಯಿಂದ ಯಡೂರು ನಾರಾಯಣ ಸಾಮಣ್ಣು ಮತ್ತೆ ಈ ಹಣ್ಣು, ಇವರೆಲ್ಲ ಇಲ್ಲೆಲ್ಲ ಸ್ನೇಹಿತರು. ಆಮೇಲೆ ಅಲ್ಲಿ ಇವ್ರದ್ದು ಪಾತ್ರ ಐತೆ. ಕೊಡೋಣ ಎತ್ತು ಬಂದು ಕೇಳ್ತಾವ್ರೆ. ಇದು ಏನಂತಂದರೆ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ನಾವು. ಆ ಕಾರಣಕ್ಕೆ ಯಾವುದೋ ಒಂದು ಸಣ್ಣ ಪದ ಉಪಯೋಗಿಸ್ಬಿಟ್ಟು ಆ ಸಂಬಂಧಕ್ಕೆ ನಾವು ಅಗೌರವ ಮಾಡೋ ಕೆಲಸ ಬೇಡ. ಆಮೇಲೆ ದನ ಕಟ್ಟೋದು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇದೊಂದು ಕಲೆ. ಆಮೇಲೆ ಗೊತ್ತಿಲ್ದಿರೋ ಇರೋನೋ 100ಗೆ 99% ಎಲ್ಲರೂ ರೈತರ ಮಕ್ಕಳೇ ಇರ್ತೀರಿ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಅನುಕೂಲ ಇಲ್ದಿರ ಇರೋ ಕಾರಣಕ್ಕೆ ನಾವು ಬೇರೆ ಉದ್ಯೋಗಕ್ಕೆ ಹೋಗಿರ್ತೀವಿ. ಆ ಕಾರಣಕ್ಕೆ ದಯವಿಟ್ಟು ನೆನ್ನೆ ನಾನು ಹೇಳಿರೋದು ಇವಾಗೂ ಆಗ್ತಾವ್ರೆ. ರೈತರಂದರೆ 365 ದಿನ ರಜೆ ಇಲ್ದಿರ ಇರ್ತಕ್ಕಂಥ ರೈತರಿಗೊಬ್ರಿಗೆ ಅಂತ ನೆನ್ನೆ ರೈತ ದಿನಾಚರಣೆ ಇತ್ತು. ಎಲ್ಲರೂ ತುಂಬ ಖುಷಿಯಿಂದ ಆಚರಣೆ ಮಾಡಿದ್ದೀರಿ. ಇವತ್ತು ಆ ಪ್ರಯುಕ್ತ ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯನಲ್ಲಿ ಒಂದು ಜೊತೆ ಎತ್ತು 2 ಕರ ತಗೊಂಡಿದ್ದೀನಿ. ಇನ್ನು ಯಶಸ್ಸು ಚೆನ್ನಾಗಿ ಬರಲಿ. ಆಮೇಲೆ ಇನ್ನೊಂದು ಮಾತು ನಾನು ಹೇಳಬೇಕು. ನಮ್ಮ ಮನೆಯಲ್ಲಿ ರಾಮ ಲಕ್ಷ್ಮಣ ಐತಲ್ಲ, ಇವಾಗಿರೋ ರಾಮ ಎತ್ತು ಅವತ್ತು ಯಡೂರು ನಾರಾಯಣ ಸಾಮಣ್ಣು ಒಂದು 7-8 ವರ್ಷದಿಂದ ಭವಿಷ್ಯ ಹೇಳಿದರು, ಇದೊಂದು ಕರ ತಗೊಂಡು ಜೊತೆ ಹಾಕಪ್ಪ ಸಾಕು ಅಂತ. ಎಲ್ಲಿ ಜ್ಞಾನ ಆಯ್ತಾನ, ಒಂದು ಹಗ್ಗದಲ್ಲಿ ಕಟ್ಟಾಕಿ ಎಲ್ಲಿ ಸತ್ತೋಗ್ಬಿಟ್ನಲ್ಲ ಯಪ್ಪನೋ ಯಾರಣ್ಣ, ನನಗಿನ್ನ ಜ್ಞಾನ ಐತೆ. ಈ ಕಡೆ ಈ ನೆಲಮಂಗಲ ಕಡೆ ಇತ್ತದು. ಆಮೇಲೆ ದೊಡ್ಡಬಳ್ಳಾಪುರ ಬಾಬಣ್ಣ ತಗೊಂಡೋಗಿದ್ದು, ಅದು ಇರತ್ರ ಇತ್ತು. ಎಲ್ಲಿ ಅಂತ ಪಿಳ್ಳಳ್ಳಿಯಲ್ಲಿ, ಪಿಳ್ಳಳ್ಳಿಯಾಗ ಒಂದಾಗದ ಕಟ್ಟಾಕಿದ್ರು ಜೊತೆ. ಅಲ್ಲ ಗುಣಶೇಖರ್ ಅಂತೇಳಿ, ಗುಣಶೇಖರ್ ಹತ್ರ ಇದ್ವು. ಇದ್ರೆ ದೊಡ್ಡಬಳ್ಳಾಪುರ ಬಾಬು ಹತ್ರ ಓರಿ ಇತ್ತು, ಕೂಟ ಬಿದ್ದಿರಲ್ಲ ಅದಕ್ಕೆ. ಆಮೇಲೆ ದೊಡ್ಡಬಳ್ಳಾಪುರ ಬಾಬು ಅಣ್ಣ ನೀನು ಹಿಡ್ಕೊಂಡು ಹೋಗ್ಬಿಡು ಅಂದ. ಬೇಡ, ನಾನು ಓರಿ ಕೊಡಿಸ್ತೀನಿ, ನೀನು ಕೂಟ ಮಾಡು ಅಂತೇಳಿ ಹೇಳಿದ್ರೆ ಅಷ್ಟೊತ್ತು ದುಡ್ಡು ಜಾಸ್ತಿ ಆಗ್ಬಿಡ್ತದೆ. ಅಲ್ಲಡವ್ ಅವತ್ತು ನಾವು ಜೊತೆಗೆ ಇದ್ರಿ, ಇದ್ರನ್ನೊಂದು ಹಿಡ್ಕೊಪ್ಪ, ಇದಕ್ಕೊಂದು ಕೂಟ ಮಾಡ್ಕೊಂಡ್ರೆ ಸಾಕಂದ್ರೆ ಅವತ್ತು ದೊಡ್ಡಬಳ್ಳಾಪುರ ಬಾಬಣ್ಣ ಹತ್ರ ಇನ್ನೊಂದು ಎತ್ತಿತ್ತು. ಅವೆರಡು ಕೂಟ ಮಾಡಿ ಕರ್ನಾಟಕದಾಗ ಅಣ್ಣ ಇವತ್ತವರ್ಗು ನನ್ನ ಮನೆಗೆ ರಾಮ ಲಕ್ಷ್ಮಣ ಎತ್ತು ಅವು ಹಾಕ್ಸ್ಕೊಂಡಿರೋ ಆರಗಳು, ಅವು ಮೆರೆದಿರೋದು, ಅವು ಹೋಗಿರೋ ಜಾಗಗಳು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಏನಣ್ಣ. ಆ ಕಾರಣಕ್ಕೆ ಹಿರೀಕರು ಯಾವುದಾದ್ರೂ ಅನುಭವಿಕರು ಎತ್ತುಗಳ ಬಗ್ಗೆ ಹೇಳ್ತಾರೆ ಅಂತಂದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನಾನು ಬಂದಿದ ತಕ್ಷಣ ಹೇಳ್ದೆ, ಅಣ್ಣ ನನಗೆ ಆಗೋ ಒಂದು ಜೊತೆ ಎತ್ತು, ಒಂದು 3-4 ಜೊತೆ ನೋಡೋಣ ಬಾಪ ಯಾವಾದ್ರೆ ಆಗು ಅಂತಂದ್ರು. 3-4 ಜೊತೆ ನೋಡಿಬಿಟ್ಟು ಇಲ್ಲೇ ಬಂದು ಕೂತಿದ್ದು, ಇಲ್ಲೇ ವ್ಯಾಪಾರ ಆಗಿತ್ತು ಏನಣ್ಣ. ಆ ಕಾರಣಕ್ಕೆ ಆಮೇಲೆ ಎಕ್ಕಿದ ಮರ ಇಳಿಬೇಕು, ಅದು ಸಂಸಾರಿ ಲಕ್ಷಣ. ಅಂತಂದರೆ ನಾವು ಯಾರಿಂದಾದರೂ ಕಲ್ತಿದ್ದೀರಿ, ನಾವೇನಾದರೂ ವ್ಯವಹಾರ ಮಾಡಿದ್ದೀರಿ ಅಂತಂದ್ರೆ ಅದನ್ನ ಉಳಿಸ್ಕೊಬೇಕು. ಈಗಿನ ಕಾಲ ಏನಾಗ್ಬಿಟ್ಟೈತೆ ಅಂದರೆ ತೋರಿಕೆ, ನಾವ್ಯಾಕೆ ಹೋಗಬೇಕು, ನಾವ್ಯಾಕೆ ಹೇಳಬೇಕು ಅವ್ರದ್ದು ಅಂತ. ನಿಜನಾ? ಇದೇ ಈ ಚಪ್ಪರದಾಗ ಹೇಳ್ತೀನಿ, ಎಷ್ಟು ಜನ ಬಂದು ಹೋಗೋರು, ಇನ್ನೂ ಎಷ್ಟು ಜನ ಬಂದು ಹೋಗ್ತಾರೋ. ಈ ಚಪ್ಪರದಾಗ 1000 ಜನ ಹೋಗಬೇಕು, ಲಕ್ಷಾಂತರ ಜನ ಹೋಗಬೇಕು. ನಾಟಿ ದನ ಅಂತ ಕಟ್ಟೋರು, ನಮ್ಮ ಮನೆಗೆ ನಾಟಿ ದನ ಐತೆ ಅನ್ನೋರು ಹೊರ್ತು ನಮ್ಮ ಮನೆಗೆ ಹಳ್ಳಿಕಾರ ಐತೆ ಅಂತ ಯಾರು ಹೇಳ್ತಾ ಇರೋದೇನಪ್ಪ. ನಾನು ಏನೋ ಒಂದಷ್ಟು ಭಗವಂತನು ನಾನು ಕೊಟ್ಟಿದ್ದ ಜ್ಞಾನದಲ್ಲಿ ನಾನು ಅದನ್ನು ಇಟ್ಕೊಂಡು ಪ್ರತಿಯೊಂದು ಜಾತ್ರೆನಲ್ಲಿ ಹೋಗಿ ಜೈ ಹಳ್ಳಿಕಾರ ಉಳಿಸ್ರಿ, ಹಳ್ಳಿಕಾರ ಬೆಳೆಸ್ರಿ, ಹಳ್ಳಿಕಾರ ಅಂತೇಳಿ ನನಗೊಂದು ಆಫರ್ ಬರುತ್ತೆ ಬಿಗ್ ಬಾಸ್ ಶೋ ಅನ್ನೋದು. ಅಲ್ಲಿ ಹೋದಾಗ ಕೂಡ ನಾನು ಜೈ ವರ್ತೂರು ಸಂತೋಷ ಅಂತ ಹೇಳಿಲ್ಲ, ಜೈ ಹಳ್ಳಿಕಾರ ಅಂತ ಹೇಳಿದ್ದು ನಾನಲ್ಲಿ. ಅದು ಕೋಟ್ಯಾಂತರ ಲಕ್ಷಾಂತರ ಜನದ ಬಾಯಿದೆ, ಅಲ್ಲಿ ಜೈ ಹಳ್ಳಿಕಾರ ಅನ್ನೋ ಪದ ಬಂತು. ಕೆಲವೊಂದು ಅವಿವೇಕಿಗಳು ಏನು ಮಾಡಿದ್ರು, ನನಗೆ ಹಳ್ಳಿಕಾರ ಒಡೆಯ ಅಂತ ಜನ ಕೊಟ್ಟಿದ್ದು ಬಿಟ್ಟರೆ ನಾನು ಹಾಕ್ಕೊಂಡಿರೋದಲ್ಲ ಬೋರ್ಡದು ಅಲ್ವಾ. ಆ ಕಾರಣಕ್ಕೆ ಆ ಪ್ರೀತಿ ವಿಶ್ವಾಸಕ್ಕೆ ಯಾರನ್ನಾದರೂ ನಾವು ಪ್ರೀತಿಯಿಂದ ಚಿನ್ನ ಅಂದರೆ ಅವ್ರು ಚಿನ್ನ ಆಗಿರಬೇಕಾಗಿಲ್ಲ, ಹೌದಾ?
ನೀನೇನು 24 ಕ್ಯಾರೆಟ್ ಗೋಲ್ಡಾ ಅಂದ್ಬಿಟ್ಟು ಅವ್ರನ್ನ ಹೋಗಿ ಚೆಕ್ ಮಾಡಿಸ್ತೀರಾ? ಹಾಂ, ಆ ಕಾರಣಕ್ಕೆ ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರ ಐತೆ. ದಯವಿಟ್ಟು ಸ್ನೇಹ ಭಾವಕ್ಕೆ ಸಂಬಂಧ ಕೊಡ್ರಿ, ಸಂಬಂಧಕ್ಕೆ ಬೆಲೆ ಕೊಡ್ರಿ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇರೋದು ನಾರಾಯಣ ಸಾಮಣ್ಣ ಕೇಳ್ಕೊಂಡೇ ಹೇಳ್ತಾ ಇದ್ದೀನಿ. ಅಣ್ಣ, ಈ ಘಾಟಿನಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಎಲ್ಲ ರೈತರನ್ನ ಒಗ್ಗೂಡಿಸಿ ಅಣ್ಣ 10 ರೂಪಾಯಿ ಹಾಕಲಿ, ನಮ್ಮ ದೇವನಹಳ್ಳಿ ಪೈಲ್ಮಾನಪ್ಪಂದು ಒಂದು ಪುತ್ಥಳಿ ಮಾಡ್ಸ, ಈಗ ಇಡಬೇಕು ಅಂತ. ಯಾಕಂದರೆ ದೇವರನ್ನೇ ಹೇಳ್ತೀನಿ, ನಿಷ್ಕಲ್ಮಶವಾಗಿ ಓರಿ ಕಟ್ಟೋರೇ ಹೇಳ್ಬೇಕು ದೇವನಹಳ್ಳಿ ಪೈಲ್ಮಾನಪ್ಪನ ಬಗ್ಗೆ. ಏನಣ್ಣ, ನೀವು ಹಿರೀಕರು ನೀವು ಹೇಳ್ಬೇಕು. ಆ ಅಪ್ಪನು ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಳೆದು ದನ ಕಟ್ಟಿದ್ದು ಆವತ್ತಿನ ಕಾಲಕ್ಕೆ, ನಿಜನಣ್ಣ. ಆಮೇಲೆ ಅವರು ಯಾರನ್ನೂ ತೆಗಳ್ದವ್ರಲ್ಲ. ಏನಣ್ಣ, ಪೈಲ್ಮಾನಪ್ಪನ ಹತ್ರ ಕಲ್ತವ್ರು 1000 ಜನ. ಒಬ್ಬನು ನಮ್ಮ ನಾರಾಯಣ ಸಾಮಣ್ಣ ಅಂತೂ ಅವರು ಬಲಗೈ ಬಂಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ನಡಿ ನಾರಾಯಣ ಸ್ವಾಮಿ ಅಂತ ಕರ್ಕೊಂಡು ಬಂದ್ಬಿಡೋರು, ನಮ್ಮ ಕಡೆಗೆಲ್ಲ ಬಂದು ಎತ್ತಗಿಯೋರು. ಆ ಕಾರಣಕ್ಕೆ ಹಳೇದು ಮರಿಬಾರ್ದು, ಹಿರೀಕರಿಗೆ ಗೌರವ ಕೊಡೋರು. ಆನೇಕಲ್ಲು, ಚಂದಾಪುರ, ಸರ್ಜಾಪುರ 10 ರೂಪಾಯಿ ದುಡ್ಡು ಇಸ್ಕೊಂಡು ಹುಲ್ಲು ಕೊಟ್ಟು ಆತನಕ ಎತ್ತು ಕೊಟ್ಟು ಕಳಿಸವ್ರೆ. ಲೋಡ್ಗಳು ತುಂಬಿಸಿ ಕಳಿಸವ್ರೆ, ಖರ್ಚು ಕಾಸು ಕೊಟ್ಟು. ಆಮೇಲೆ ಅವ್ರ ಮನೆಗೆ ಮಕ್ಕಳನ್ನು ಕಳ್ಸೋರು, ಸಗಣಿ ಎತ್ಕೊಂಡು ದನ ಮಾರ್ಬಿಟ್ಮೇಲೆ ಜನನೂ ಬರೋರು ಜಾತ್ರೆ ಮಾಡಕ್ಕೆ, ಸಗಣಿ ಎತ್ತಕ್ಕೆ. ನಾನು ದೇವರನ್ನ ಹೇಳ್ತೀನಿ, ಕಣ್ಣಾರ ಎತ್ಕ ಪೌಡ್ರ್ ಹಾಕೋದು ನಾನು ನೋಡಿದ್ದೆ ದೇವನಹಳ್ಳಿ ಪೈಲ್ಮಾನಪ್ಪ ಚಪ್ರದಾಗೇನೆ. ನಿಜನಣ್ಣ, ಸತ್ಯ. ನಾವೇ ಎತ್ಕ ಪೌಡ್ರ್ ಹಾಕಿ ಮೆರವಣಿಗೆ ಮಾಡೋದು ಇವತ್ತು ಕರ್ನಾಟಕ ಮಾಡಿದ್ದು ಘಾಟಿಯಲ್ಲಿ ಹಾಕಿ ಎತ್ತು ಮೆರವಣಿಗೆ ಮಾಡಿದವರು. ಏನಣ್ಣ ಸತ್ಯ. ಇವತ್ತು ಇಲ್ಲಿ ಪೈಲ್ಮಾನಪ್ಪನ ನೋಡಿ 1000 ಜನ ಕಟ್ಟಿದ್ರು. ಸಪ್ಲಮ್ನಾಗ ಇಲ್ಲಿ ನಾನು ನೋಡ್ಕೊಂಡು ಹೋಗಿ ಇದೇ ಚಪ್ರನ ಅಲ್ಲಾಕ್ಸಿದ್ದು. 84, 83, 84ರಲ್ಲೇ ಬೋರಪ್ಪನ ಮಂಡ್ಯದಿಂದ ಕೊಮ್ಮಾಡ ಕರ್ಕೊಂಡ್ಬಂದಾನೆ ಪೈಲ್ಮಾನಪ್ಪನ. ಹೌದು. ಅಣ್ಣ, ಕೊಮ್ಮಾಡೋದು ಗೊತ್ತಿರಲಿಲ್ಲ ಅವಾಗೆಲ್ಲ ಸ್ಕ್ರೂಗಳಾಗಿ ಟೈಟ್ ಮಾಡೋರು. ಅಣ್ಣ, ಹೌದೌದು. ಕೊಂಬು ಬೆಡ್ಡಾಗ್ಬಿಟ್ರೆ ಎಲ್ಲ ತೋರಿಸ್ಕೊಟ್ಟವ್ರೆ ನಮ್ಮ ಪೈಲ್ಮಾನಪ್ಪನವರು. ಇವತ್ತು ಕೆಲವೊಬ್ರು ಅವ್ರ ಹೆಸರು ಕೂಡ ಹೇಳಲ್ಲ, ಯಾಕಂತಂದ್ರೆ ಅವ್ರ ಪ್ರತಿಷ್ಠೆಗಳು ಹೋಗ್ಬಿಡ್ತೈತೆ. ತಿಂದ ಮನೆಯಲ್ಲಿ ತಿಂದ ಗೌಣ್ಯ ಹೆಸರು ಹೇಳಕ್ಕೆ ಏನು ತಪ್ಪಿಲ್ಲ. ಏನಣ್ಣ ಹೇಳೋದು, ಅಯ್ಯಪ್ಪನೂ ಅವತ್ತು ಮಾಡವನೇ. ಇವತ್ತು ಅವ್ರ ಮಕ್ಕಳು ಅಷ್ಟು ಆಸಕ್ತಿ ವಹಿಸಿಲ್ಲ, ಬಟ್ ಅವ್ರ ಹೆಸ್ರನ್ನ ಇವತ್ತು 3/4 ಭಾಗ ಉಳಿಸ್ತಾ ಇರೋದು ನಮ್ಮ ಯಡೂರು ನಾರಾಯಣ ಸಾಮಣ್ಣ. ಯಾಕಂತಂದರೆ ಅವ್ರ ಗರಡಿ ಬಿಟ್ಟು ಇವ್ರು ಯಾವತ್ತೂ ಓದೋರಲ್ಲ. ಅವ್ರು ಇರೋವರೆಗೂ ಅಷ್ಟೇ, ಅವ್ರು ಹೋದ ಮೇಲೇನೂ ಅಷ್ಟೇ. ಆಮೇಲೆ ಇದು ಹಣ್ಣು ನನಗೆ ಸುಮಾರು ದಿನ ಹೇಳಿದ್ರು, ಇಲ್ಲಿ ಮಾಡಿಸ್ಬೇಕಪ್ಪ ಒಂದು ಅಂದ್ಬಿಟ್ಟು ಸುಮ್ಮನೆ ಆಗೋದ್ರು. ಬರೋ ವರ್ಷ ಎಲ್ಲರೂ ಕೈಗೂಡಿಸಿ ದಯವಿಟ್ಟು ಈ ತಾಲೂಕಿಗೆ ಸೇರಿದವರು, ಈ ಜಾತ್ರೆಗೆ ಸೇರಿದವರು ನೀವೆಲ್ಲ ಒಗ್ಗೂಡಿದ್ರೆ ಆಗುತ್ತೆ. ಒಂದು ಪುತ್ಥಳಿ ಮಾಡಿಸಿ ಅವತ್ತು ಈ ಜಾತ್ರೆನಲ್ಲೇನೆ ಒಂದು 1000 ಜನಕ್ಕೆ ಅನ್ನ ಹಾಕೋಣ. ಅದರಲ್ಲಿ ನಂದು ಒಂದು ಪಾಲು ಇರ್ತೈತೆ. ಇವತ್ತೇ ಮಾತು. ಇನ್ನೇನಣ್ಣ, ಆಗ್ಬೋದು. ಒಳ್ಳೇದಾಗಲಿ. ಈಗ ನಾವು ತಗೊಂಡಿರ್ತಕ್ಕಂಥ ಎತ್ಕ ಲವಾಕುಶ ಅಂತ ಹೆಸರಿಟ್ಟು ಇವಾಗ ಇಲ್ಲಿಂದ ಮೆರವಣಿಗೆ ಮಾಡೋಣ. ಉಗುಳು ಬಂತಣ್ಣ. ಇನ್ನೊಂದು ಪ್ರಶ್ನೆ ಇವಾಗ, ಹಾಂ ಕೇಳ್ರಿ. ಲವಕುಶ ಒಂದು ಎತ್ತಿದೆ ಎಲ್ಲಿ ಮನೆ ಇಲ್ಲ, ಇವಾಗ ಇರೋದು ರಾಮ ಲಕ್ಷ್ಮಣ ಒಡೆಯ ಒಂದೇ. ನೆನ್ನೆ ಎತ್ಕೊಟ್ಬಿಟ್ಟೆ. ಇಲ್ಲಿ ಜಾತ್ರೆ ಎಲ್ಲ ನೋಡ್ಕೊಂಬಂದು ನನ್ನ ಹತ್ರ ತಗೊಂಡೋಗ್ಬಿಟ್ರೆ ಎತ್ತು. ಅವರು ನಮ್ಮ ಸ್ನೇಹಿತರೇನೇನೆ, ಅವರು ಕಟ್ಟವ್ರೆ. ಅವ್ರು ನಮ್ಮ ಸಪ್ಲಂಗೆ ಬರ್ತಾರೆ. ಅವರು ವಿಜಯಪುರದವರು, ಅವರು ಕಟ್ಟವ್ರೆ. ಹೇಳನಲ್ಲಪ್ಪ ಕಟ್ಟವ್ರೆ ಅಂತ. ಇನ್ನೇನು ಹೇಳ್ಬೇಕು ಹೇಳ, ನೀನೇನಾದ್ರು ಹೇಳ್ಬೇಕಂದ್ರೆ. ನಶಿಸ್ತಾ ಇತ್ತು, ಇವಾಗಿಲ್ಲ. ಇವಾಗ ಬೆಳೀತೈತೆ. ಇವತ್ತು ಇಷ್ಟು ಜನ ಯೂತ್ಸ್ ಬಂದು ಇಲ್ಲಿ ನಿಂತ್ಕೊಂಡು ಒಂದು ಓರಿ ವ್ಯಾಪಾರ ನೋಡ್ತಾವ್ರಂದ್ರೆ ಫಸ್ಟ್ ಹಿಂಗೆ ಇರಿಲ್ಲ ಇತ್ತಣ್ಣ. ಇವತ್ತು ಅಷ್ಟು ಬೆಳೆದೈತೆ ಅಂತಂದ್ರೆ ನಡೀತೈತೆ. ಅದನ್ನಿಲ್ಲ ಅಂತ ಹೇಳ್ಬಾರ್ದು ನಾವು. ಪ್ರತಿಯೊಬ್ರು ಆಸಕ್ತಿ ಪಟ್ಟು ಓರಿಗಳನ್ನ ಸಾಕ್ತಾವ್ರೆ. ಜಾತ್ರೆಯಲ್ಲಿ ಹಳ್ಳಿಕಾರ್ ಊರಿಗೆ ನೋಡಿ ತುಂಬಾ ಖುಷಿ ಆಗುತ್ತೆ ನನಗೂ. ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಬರೀ ಸ್ಟಾರ್ಟಿಂಗ್ ಇಂದ ನಾನು ವಿಡಿಯೋ ಮಾಡಿರೋದು ಖಾಲಿ ಜಾಗದಿಂದ ಇವತ್ತರೆಗೂ ಇನ್ನೂ ಮಾಡ್ತಾನೆ ಇದ್ದೀನಿ. ಹಾಗಾಗಿ ಈ ಹಳ್ಳಿಕಾರ್ ಊರಿ ಎಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿದ್ದಾವೆ. ತುಂಬಾ ನೋಡೋದಕ್ಕೆ ಒಂಥರ ಮುದ ಅನ್ಸುತ್ತೆ ಮನಸ್ಸಿಗೆ. ಹಳ್ಳಿಕಾರ್ ಊರಿಗಳು ಒಂಥರ ಊರಿಗಳು. ಇಡೀ ಪ್ರಾಣಿ ಪಕ್ಷಿ ಕುಲದಲ್ಲಿ ಜನ ಸಾಕ್ತಿರಲ್ಲ ನಾವು, ಪ್ರಾಣಿಗಳನ್ನ, ನಾಯಿಗಳನ್ನ, ಎಲ್ಲ ಪ್ರಾಣಿನ. ಇಡೀ ಎಲ್ಲ ಪ್ರಾಣಿ ಕುಲದಲ್ಲಿ ಮನುಷ್ಯನಿಂದ ಕಟ್ಟಾಕ್ಕೊಂಡು ನಾನು ಅವ್ರ ಜೊತೆ ಇರಬೇಕು ಅಂತ ಬಯಸ್ತಕ್ಕಂಥ ಏಕೈಕ ಜೀವಿ ಅಂದರೆ ಅದು ದನ ಮಾತ್ರನೇ. ಕಟ್ಟಾಕಿದ್ರೆ ಖುಷಿನಿಂಕ ಇರ್ತಕ್ಕಂಥ ಜೀವಿ. ತನ್ನ ಒಡಿಯನಿಕ ಶ್ರೇಯಸ್ನ ಬಯಸೋದು ದನ ಒಂದೇನೆ. ಇನ್ನೆಲ್ಲನೂ ಶಪಿಸ್ತಾವಂತೆ. ಮನುಷ್ಯನಿಗೆ ಗೊತ್ತಿಲ್ಲದೆ ಇರೋದು ಬಸಪ್ಪನಿಗೆ ಗೊತ್ತು. ಮನುಷ್ಯನಿಗೆ ತಿಳಿದೇ ಇರೋದು ಅದಕ್ಕೆ ತಿಳಿದಿರ್ತದೆ. ನಾಳೆದು ಇವತ್ತು ತಿಳಿದಿರ್ತದೆ. ಮನುಷ್ಯನಿಗೆ ಗೊತ್ತಿಲ್ಲದಿದ್ದು ಅದಕ್ಕೆ ನಾಳೆ ನಡೆಯೋದನ್ನು ಇವತ್ತೇ ಅದಕ್ಕೆ ತಿಳ್ಕೊಂಡು 100%. ಆಮೇಲೆ ಕಣ್ಣು ಕಾಣಿಸ್ತದೆ. ಮನುಷ್ಯನಿಗೆ ಕಾಣಿಸ್ದೇ ಇರೋದು ಆ ಬಸಪ್ಪನಿಗೆ ಕಾಣಿಸ್ತದೆ. ಕಣ್ಣು ಎಲ್ಲಿದೆನಾ? ಬಣ್ಣ
ಮತ್ತೆ ಇನ್ನೇನಾದ್ರು ಕೇಳ್ರಿ. ಆಮೇಲೆ ಸಪ್ಲಂ ಜಾತ್ರೆ ನಮ್ಗಿನ್ನ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ. 10ನೇ ತಾರೀಕು ಒಳಗೆ ಅಣ್ಣ ಅದೇನೆ ಒಂದು ಏನಣ್ಣ ಅನೌನ್ಸ್ ಮಾಡಿ ನಾವು ಮೀಟಿಂಗ್ ಮುಗಿಸ್ಕೊಂಡು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ರಿ, ವಿಡಿಯೋ ಬಿಡ್ತೀರಿ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮ್ಮ ಸಪ್ಲಂ ಜಾತ್ರೆನ ಆರೈಸ್ಬೇಕು ನೀವು. ಎಲ್ಲ ಮೆರವಣಿಗೆ ಪ್ರತಿಯೊಬ್ಬರು ಬನ್ನಿರಿ, ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತೈತೆ ನಮ್ಮ ಮೆರವಣಿಗೆ ದಿನ. ಆಮೇಲೆ ಕೆಲವೊಂದು ಸೆಲೆಬ್ರಿಟಿಗಳನ್ನ ಕರೆಸ್ತೀನಿ. ನೀವೇನೋ ವೀಡಿಯೋ ಫೋಟೋ ಏನಾದರೂ ಹಿಡ್ಕೊಳೋದಿದ್ರೆ ಅವ್ರನ್ನ ಎತ್ತಿನ ಬಂಡಿ ಮೇಲೇನೇ ಮೆರವಣಿಗೆ, ಕೆಳಗೆ ಇಳ್ಸೋಕ್ಕಾಗಲ್ಲ, ಮೇಲೇನೆ ಇರ್ತೈತೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸ್ರಿ. ಏನಕ್ಕೆ ನಾನು ಸೆಲೆಬ್ರಿಟಿಗಳನ್ನ ಕರೆಸೋದು ಜಾತ್ರೆಗೆ ಅಂತಂದರೆ ಎಲ್ರಿಗೂ ತಿಳಿಬೇಕಿತ್ತು. ಅವರು ಬರ್ತಾರೆ ಅಂತಂದರೆ ಇನ್ನೂ ಒಂದಷ್ಟು ಜನ ಬರ್ತಾರೆ ಅಣ್ಣ. ಹೌದು. ಆಮೇಲೆ ಈ ಸಲ ನಮ್ಮ ಬಣ ಇಲ್ಲೇ ಬೇಡ ಶಿವಣ್ಣು ನಮ್ಮ ಚಪ್ಪರಕ್ಕೇನೇನೆ ನಮ್ಮ ಜೊತೆ ಬಂದು ದನ ಕಟ್ತಾರೆ. ಬೇಡ ನೀನೇನು ಬೇರೆ ಹೋಗ್ಬೇಡ, ಬಾ ನಮ್ಮ ಜೊತೆ ಬಾಪ ಕರೀತಾರ ಒಳಗಡೆ ಅಲ್ಲಿ ಬಿಟ್ಬಿಡ್ ಬಾ. ಆಮೇಲೆ ಇವ್ರ ಬಗ್ಗೆ ಅಣ್ಣ ಇನ್ನೊಂದು ಹೇಳ್ಬೇಕಣ್ಣ, ಇವರು ಆ್ಯಕ್ಚುಲಿ ಉದ್ಯಮಿ, ದನಕ್ಕೆ ಇವ್ರಿಗೆ ಸಂಬಂಧನೇ ಇಲ್ಲ. ಆದ್ರೂ ದನಕರು ಅನ್ನೋ ವಿಚಾರದಲ್ಲಿ ಅಣ್ಣ ನಾನು 3 ವರ್ಷದ ಜಾತ್ರೆ ಮಾಡಿದಾಗ ಅಲ್ಲಲ್ಲ ಇದು ಹೇಳಬೇಕು. ಯಾಕಂದರೆ ಅವತ್ತು ಅಣ್ಣ ಒಂದು ಮೇಕೆ ತರಿಸಿ ಊಟ ಹಾಕ್ಬಿಡೋಣ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ನಾನು ಇದನ್ನ ಬರೇ ಇಲ್ಲ ಪುಣ್ಯಾತ್ಮನು ಯಾವಾಗ ಬಂದಿರೋದು ಎಲ್ಲ ಆಗೋಯ್ತು ಲಾಸ್ಟಾಗ. ಅಂದರೆ ಏನು ಹೇಳ್ತೀನಿ ಅಂತಂದರೆ ಇದು ಎಲ್ರಿಗೂ ಬರಲ್ಲ ಆ ಥರ ಮನಸ್ಥಿತಿಗಳು. ಅದಕ್ಕೆ ನಾನು ಹೇಳ್ದೆ ಅಣ್ಣನಿಗೆ, ಹೋದನೇ ವರ್ಷ ನಾನಿರಲಿಲ್ಲ, ಈ ಅಪ್ಪನಾಗ ಸಪ್ರೇಟ್ ಮಾಡಿಬಿಟ್ಟೆ ಜಾತ್ರೆ. ಅದಕ್ಕೆ ಈ ವರ್ಷ ನಾನು ಅವಕಾಶ ಕೊಡಲ್ಲ, ನಮ್ಮ ಜೊತೆನೇ ಇರಬೇಕು. ಏನು ಶಿವಣ್ಣ ಹೇಳ್ಬಿಡ ಅಲ್ಲಿ. ಹೌದಾ? ಮೊನ್ನೆ ಅಣ್ಣವರು 5 ಚಿಲ್ಲರೆ ಕೊಟ್ಟು ಒಂದು ಜೊತೆ ತಗೊಂಡವ್ರೆ. ಅವ್ರದ್ದು ನಮ್ದು ಸೇಮ್ ಕ್ಯಾಟಗರಿ 2 ನಾನು ಇವಾಗ ಅವೇ ತಗೊಂಡಿರೋದು. ಇಲ್ಲ ನಮ್ಮದು ಸಪ್ಲಮ್ದು ಡೇಟು ಕನ್ಫರ್ಮೇಷನ್ ಇಲ್ಲ. ನಮಗೆ ಘಾಟಿಗೆ 15 ದಿನ ಹೆಚ್ಚು ಕಮ್ಮಿ ಜಾತ್ರೆ ಬೀಳೋದು. ಮೋಸ್ಟ್ಲಿ 5, 6, 10 ಒಳಗಡೆ ಸೇರ್ಕೊಂತದೆ. ನಾನು ಇನ್ನೊಂದ್ಸಲಿ ನಿಮ್ಮನ್ನೆಲ್ಲ ಪ್ರೆಸ್ ಮೀಟ್ ಮನೆ ಹತ್ರ ಕರೆಸಿ ಡೇಟ್ ಅನೌನ್ಸ್ಮೆಂಟ್ ಕೊಡ್ತೀನಿ. ಇನ್ನೇನ ಆಗ್ಬೋದು. ಇವಾಗ ಮೆರವಣಿಗೆ ಐತೆ, ದಯವಿಟ್ಟು ಎಲ್ರೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಂಡು ನಮ್ಮ ಜೊತೆ ಸಹಕಾರ ಮಾಡ್ಕೊಂಡು ಬನ್ನಿರಿ. ಇಲ್ಲಿಂದ ಹೋಗಿ ಅಲ್ಲಿ ಅಪ್ಪನ ಆಶೀರ್ವಾದ ಪಡ್ಕೊಂಡು ಅಣ್ಣವ್ರಿಗೆ ಅಲ್ಲೇ ಒಂದು ಸನ್ಮಾನ ಮಾಡಿ ನಾವು ಎತ್ತಾಕೊಂಡು ಹಂಗೆ ಹೋಗ್ತೀರಿ, ಇವರು ಮನೆಗೆ ಹೋಗ್ಲಿ. ಜೈ ಹಳ್ಳಿಕಾರ್.